ಸುಮಧುರ ಚಂಡೇನಾದ, ಅಬ್ಬರದ ಡೊಳ್ಳು ಕುಣಿತ, ಭಕ್ತಿಗೀತೆಯ ಹಾಡಿನೊಂದಿಗೆ ಪುಟ್ಟ ಮಕ್ಕಳ ನೃತ್ಯದ ಹೆಜ್ಜೆ, ಸುಂದರ ಅಲಂಕಾರದ ವಾಹನದಲ್ಲಿ ವಿರಾಜಮಾನನಾಗಿ ಸಾಗುತ್ತಿರುವ ವಿಘ್ನೇಶ, ಎಲ್ಲೆಡೆ ಗಣೇಶನಿಗೆ ಜೈಕಾರ. ಇದನ್ನ ನೋಡಲು ಜನಸಾಗರ. ಇದು ವಿಜಯ ವಿನಾಯಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಪ್ರತಿಷ್ಠಾಪಿಸಿ ಪೂಜಿಸಿದ ಗಣೇಶನ ವಿಸರ್ಜನಾ ಮೆರವಣಿಗೆಯಲ್ಲಿ ಕಂಡುಬಂದ ದೃಶ್ಯ. ಗಣೇಶ ಚತುರ್ಥಿಯಿಂದ 6 ದಿನಗಳ ಕಾಲ ಮೇಲಿನಕೇರಿಯಲ್ಲಿ ಪ್ರತಿಷ್ಠಾಪಿಸಿದ ಪ್ರಥಮ ಪೂಜಿತನಿಗೆ ಪ್ರತಿನಿತ್ಯ ವಿವಿಧ ದೈವಿಕ ಕಾರ್ಯಕ್ರಮಗಳು ನೆರವೇರಿ ಕೊನೆಯ ದಿನ ಗಣಹೋಮ, ವೇದಸಭೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ಮತ್ತಿತರ ಧಾರ್ಮಿಕ ಕಾರ್ಯಗಳು, ಅನ್ನಸಂತರ್ಪಣೆ, ಸಂಜೆ ವಿಸರ್ಜನಾ ಮೆರವಣಿಗೆ ಅದ್ದೂರಿಯಾಗಿ ನಡೆದು ಸುಸಂಪನ್ನವಾಯಿತು. ಈ ವರ್ಷ ಸುವರ್ಣ ಮಹೋತ್ಸವ ಆಚರಿಸುತ್ತಿರುವ ಈ ಸಮಿತಿ ವಿಶೇಷ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಅದರಂತೆ ವಿಸರ್ಜನಾ ಮೆರವಣಿಗೆ ಮಾರುತಿ ಕಟ್ಟೆ ಸುತ್ತು ಹಾಕಿ ಗಂಜಿಗದ್ದೆ, ರಥಬೀದಿ ಮಾರ್ಗವಾಗಿ ಮುಖ್ಯ ಕಡಲ ತೀರಕ್ಕೆ ಸಾಗಿ ಗಣೇಶನಿಗೆ ವಿಜೃಂಭಣೆಯ ವಿದಾಯ ಹೇಳಲಾಯಿತು. ಮೆರವಣಿಗೆಯಲ್ಲಿ ಚಿಕ್ಕನರಗುಂದದ ಕನಕದಾಸ ಮಹಿಳಾ ಡೋಲು ಕುಣಿತ ರೋಮಾಂಚನ ಮೂಡಿಸಿದ್ರೆ, ಮಂಗಳೂರಿನ ಗೊಂಬೆ ಬಳಗದವರಿಂದ ಯಕ್ಷಗಾನ ವೇಷ, ವಿವಿಧ ವೇಷದ ಗೊಂಬೆಯ ನಡುಗೆ ಮಕ್ಕಳನ್ನ ಮನರಂಜಿಸಿತು. ಮಂಗಳೂರಿನ ಶ್ರೀರಾಮ ಮಕ್ಕಳ ಕುಣಿತ ಭಜನಾ ಮಂಡಳಿಯ ಪುಟ್ಟ ಮಕ್ಕಳ ಭಕ್ತಿಗೀತೆ, ನೃತ್ಯ ಎಲ್ಲರನ್ನ ಮನರಂಜಿಸಿತು. ಡಿಜೆ ಅಬ್ಬರದ ಮೆರವಣಿಗೆ ಮಾಡುವ ಇಂದಿನ ದಿನದಲ್ಲಿ ಭಕ್ತಿ ಭಾವದೊಂದಿಗೆ ಸಾಂಪ್ರದಾಯಿಕ ವಾದ್ಯಘೋಷದ ಜೊತೆಯಾಗಿ ಭಕ್ತಿಯ ಸುದೆ, ಭಾರತೀಯ ಕಲೆಯ ಅನಾವರಣ ಈ ಮೆರವಣಿಗೆಗೆ ಮೆರಗು ತಂದಿತ್ತು. ಮುಖ್ಯ ಕಡಲ ತೀರದಲ್ಲಿ ಭವ್ಯ ಬೃಹತ್ ಮೂರ್ತಿ ವಿಸರ್ಜನೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಜನರು ಭಕ್ತಿಪೂರ್ವಕ ವಿದಾಯವನ್ನ ಸಲ್ಲಿಸಿದ್ರು. ಪಿಐ ವಸಂತಾಚಾರ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ರವೀಂದ್ರ ಬಿರಾದಾರ್ ಮತ್ತು ಸಿಬ್ಬಂದಿ ವರ್ಗ ಜೊತೆಯಲ್ಲಿದ್ದು ಬಂದೋಬಸ್ತ್ ಏರ್ಪಡಿಸಿದ್ರು. ವಿಜಯ ವಿನಾಯಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಹಕರಿಸಿದ್ರು. ಅಂಕೋಲಾ ಅಗಸೂರಿನಲ್ಲೂ ಗಣೇಶ ವಿಸರ್ಜನೆಯಲ್ಲಿ ರೂಪಕಗಳು ಗಮನ ಸೆಳೆದವು. ಅಗಸೂರು ಗ್ರಾಮ ಪಂಚಾಯತ್ನ ಸರಳೆಬೈಲಿನ ಗ್ರಾಮೀಣ ಪ್ರದೇಶದ ಜನರ ಗಣೇಶೋತ್ಸವ ನಿಮಿತ್ತ ವಿಶೇಷ ಕಾರ್ಯಕ್ರಮವಾಗಿ ಮೂಡಿಬಂದಿತು. ಯುವಕರು ವಿವಿಧ ಸ್ತಬ್ಧ ಚಿತ್ರಗಳ ಮೂಲಕ ಮನರಂಜನೆ ನೀಡಿದ್ರು. ತಮ್ಮಲ್ಲಿರುವ ಪರಿಕರಗಳನ್ನೇ ಬಳಸಿ ವಿವಿಧ ವೇಷಭೂಷಣಗಳನ್ನ ಮಾಡಿ ಮನರಂಜಿಸಿದ್ರು. ಅಧ್ಯಕ್ಷ ಮಹಾದೇವ್ ಜಟ್ಟುಗೌಡ, ಉಪಾಧ್ಯಕ್ಷ ರಾಘವೇಂದ್ರ ವಿಠೋಬಾ ಗೌಡ, ಕಾರ್ಯದರ್ಶಿ ನಾಗರಾಜ್ ಪಾಂಡುಗೌಡ ಮತ್ತು ಪದಾಧಿಕಾರಿಗಳು, ಗ್ರಾಮಸ್ಥರು ಸಹಕರಿಸಿದ್ರು. ಸ್ವಚ್ಛತೆಯ ಕುರಿತು ಪೌರ ಕಾರ್ಮಿಕರಾಗಿಯೂ ಕಾರ್ಯ ಮಾಡಿ ಗಮನ ಸೆಳೆದು ಯುವಕರ ತಂಡಗಳು ಜಾಗೃತಿ ಮೂಡಿಸಿದವು. ಕಾಂಗ್ರೆಸ್ ಪಕ್ಷ ಬಲವರ್ಧನೆಯಾಗಿಲ್ಲ ಎಂಬ ಭಾವನೆ ಯಾರೂ ಇಟ್ಕೊಳ್ಬೇಡಿ. ನನ್ನ ಅಧಿಕಾರಾವಧಿಯಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಜನರ ಮುಂದಿಡುವ ಕಾರ್ಯ ಮಾಡಿದರೆ ನಮ್ಮ ಗೆಲುವು ನಿಶ್ಚಿತ. ಹಾಲಿ ಶಾಸಕರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ನನ್ನ ಅಧಿಕಾರಾವಧಿಯಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಸದಾ ಸಿದ್ಧ ಎಂದು ಮಾಜಿ ಶಾಸಕ ಸತೀಶ್ ಸೈಲ್ ಗುಡುಗಿದರು.
ಕರ್ವರದ ಖಾಸಗಿ ಹೋಟೆಲ್ನಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಹೊಸ ಸಮಿತಿಯ ರಚನೆ ಬಗ್ಗೆ ಸಭೆ ನಡೆಸಿ ಮಾತನಾಡುತ್ತಿದ್ದ ಅವರು, ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಏನೂ ಮಾಡಿಲ್ಲ. ಫ್ಲಡ್ ಕಾಮಗಾರಿಗಳಲ್ಲಿ ಗುತ್ತಿಗೆದಾರರ ಬ್ಲಡ್ ತೆಗೆಯುವ ಕೆಲಸವಷ್ಟೇ ಮಾಡಿದ್ದಾರೆ. ಪ್ರಚಾರ ಬಿಟ್ರೆ ಅವರ ಕಾರ್ಯ ಶೂನ್ಯ. ಸೀಬರ್ಡ್ ನಿರಾಶ್ರಿತರ ಪರಿಹಾರಕ್ಕೆ ನ್ಯಾಯಾಲಯಗಳಿಗೆ ಅಲೆದಾಡಿದ್ದು ನಾವು. ಆದ್ರೆ ಪರಿಹಾರವನ್ನ ಕೇಂದ್ರ ಸಚಿವೆ ಸೀತಾರಾಮನ್ ನೀಡಿದ್ದಾರೆಂದು ಪ್ರಚಾರ ಮಾಡಲಾಯಿತು. ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಮೆಡಿಕಲ್ ಕಾಲೇಜನ್ನ ಖಾಸಗಿಯವರಿಗೆ ನೀಡಲು ತಯಾರಿ ನಡೆಸಿದ್ರು. ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರದಿಂದ ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡಿಸಿದ್ದು ನಾವು. ಕರ್ವರದ ಅಭಿವೃದ್ಧಿಗೆ ಹೊಸ ಭಾಷ್ಯ ಬರೆಯಲು ಕ್ರಿಕೆಟ್ ಸ್ಟೇಡಿಯಂ ಮಾಡಲು ಮುಂದಾಗಿದೆ. ಆದ್ರೆ ಅದಕ್ಕೂ ಅದು ಇದು ಎಂದು ನೆಪ ಹೇಳಿ ಕೊಕ್ಕೆ ಇಡಲಾಗಿದೆ. ಅಪರೂಪದ ಕಡಲ ತೀರವಾದ ತೀಳಮಾತಿ ಬೀಚ್ ಅನ್ನು ಸಹ ನನಗೆ ಕ್ರೆಡಿಟ್ ಹೋಗಬಾರದೆಂದು ಅಡ್ಡಿಪಡಿಸಲಾಗಿದೆ. ರಾಜ್ಯ ಹಾಗೂ ಕೇಂದ್ರದಲ್ಲಿ ಡಬಲ್ ಇಂಜಿನ್ ಎಂದು ಪ್ರಚಾರ ಮಾಡಿಕೊಳ್ಳುವ ಸರ್ಕಾರವಿದ್ರೂ ಕ್ಷೇತ್ರದಲ್ಲಿ ಉಸುಕು ಜಲ್ಲಿ ಇಲ್ಲದೆ ಬಡವರು ಪರದಾಡುತ್ತಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಸಂಘಟಿತರಾಗಿ ನಮ್ಮಲ್ಲಿನ ಭಿನ್ನಾಭಿಪ್ರಾಯವನ್ನ ಮರೆತು ಜನರ ಬಳಿ ಹೋಗಬೇಕು. ಮತ್ತೆ ರಾಜ್ಯ ಹಾಗೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವುದು ನಿಶ್ಚಿತ ಎಂದು ಮಾಜಿ ಶಾಸಕ ಸತೀಶ್ ಸೈಲ್ ತಿಳಿಸಿದರು. ಸಭೆಯ ಪ್ರಾರಂಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ದಿಗಂಬರ್ ಶೇಟ್, ರವೀಂದ್ರ ಅಮದಳ್ಳಿ, ನಿವೃತ್ತ ಪ್ರಾಂಶುಪಾಲ ಜಿಪಿ ನಾಯಕ್, ಶಂಭು ಶೆಟ್ಟಿ, ಅಶೋಕ್ ನಾಯ್ಕ್, ರಾಜೇಂದ್ರ ರಾಣೆ, ಬಾಬು ಶೇಖ್, ಲೀಲಾಬಾಯಿ ಠಾಣೇಕರ್ ಸೇರಿದಂತೆ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಪ್ರಭಾಕರ್ ಮಾಳ್ಸೇಕರ್, ಸಂದೀಪ್ ತಳೇಕರ್, ಅರವಿಂದ ಕಲ್ಗುಡ್ಕರ್, ಮಕ್ಬುಲ್ ಶೇಖ್, ಹರೀಶ್ ನಾಗೇಕರ್, ಮಾರುತಿ ನಾಯ್ಕ್, ಸಿದ್ಧಾರ್ಥ ನಾಯ್ಕ್ ಮಕ್ಕೇರಿ, ಚೈತ್ರಾ ಕೋಟಾರ್ಕರ್, ಶ್ವೇತಾ ನಾಯ್ಕ್, ಅಲಿ ಖುರೇಶಿ, ನಾಗರಾಜ್ ಅಮದಳ್ಳಿ, ಸುಧೀರ್ ಪವಾರ್ ಮಾಜಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ವರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಎಂಬ ಭಾವನೆ ಮೂಡುವ ಸಂದರ್ಭದಲ್ಲೇ ಬ್ಲಾಕ್ ಸಭೆ ನಡೆದಿದ್ದರಿಂದ ಕರ್ವರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಎಂಬ ಭಾವನೆ ಮೂಡುವ ಸಂದರ್ಭದಲ್ಲೇ ಬ್ಲಾಕ್ ಸಭೆ ನಡೆಸಿದ್ದರಿಂದ ಸಭೆಗೆ 100ಕ್ಕೂ ಹೆಚ್ಚು ಕಾಂಗ್ರೆಸ್ ಕಟ್ಟಾಳುಗಳು ಭಾಗವಹಿಸಿದ್ರು. ಅದರಿಂದ ಸಹಜವಾಗಿ ಅಸಮಾಧಾನ ಸ್ಫೋಟಗೊಂಡು ಮಾತಿನ ಚಕಮಕಿ ಸಹ ನಡೆಯಿತು. ಕಾಂಗ್ರೆಸ್ ಹಿರಿಯ ಮುಖಂಡ ಪ್ರಭಾಕರ್ ಮಾಳ್ಸೇಕರ್ ಮಾತನಾಡಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಚೈತ್ರಾ ಕೋಟಾರ್ಕರ್ ಯಾವ ಪಕ್ಷದಲ್ಲಿದ್ದಾರೆ? ಕಳೆದ ಚುನಾವಣೆಯಲ್ಲಿ ಇವರೇ ಬಹಿರಂಗವಾಗಿ ಜೆಡಿಎಸ್ ಪರ ಪ್ರಚಾರ ಮಾಡಿದ್ರು ಎಂದು ಆರೋಪಿಸಿದ್ರು. ಇದರಿಂದ ಕೆರಳಿದ ಚೈತ್ರಾ ಕೋಟಾರ್ಕರ್, ನಾನು ಬೇರೆ ಪಕ್ಷದಲ್ಲಿ ಕೆಲಸ ಮಾಡಿದ್ರೆ ಸಾಕ್ಷಿ ತೋರಿಸಿ. ಒಂದೇ ಮನೆಯಲ್ಲಿ 3 ಪಕ್ಷದ ಕಾರ್ಯಕರ್ತರು ಇರುತ್ತಾರೆ. ವೈಯಕ್ತಿಕ ನಿಂದನೆ ಮಾಡುವುದಾದ್ರೆ ಮನೆ ಹೋಗಿ ಮಾತಾಡಲಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಸಿಟ್ಟಾದ ಪ್ರಭಾಕರ್ ಮಾಳ್ಸೇಕರ್ ಸಭೆ ಬಿಟ್ಟು ಹೋಗಲು ಮುಂದಾದ್ರು. ಆಗ ಮಾತನಾಡಿದ ಪ್ರೇಮಾನಂದ್ ನಾಯ್ಕ್, ಹೋಗುವವರು ಹೋಗಲಿ ಎಂದಾಗ ಕೆರಳಿದ ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಗಣಪತಿ ನಾಯ್ಕ್, ಹೋದರೆ ಹೋಗಲಿ ಎನ್ನಲು ನೀನ್ಯಾರು? ಮಾಳ್ಸೇಕರ್ ನಮಗೆ ರಾಜಕೀಯ ಗುರು, ನೀನು ಆನಂದ ಮನುಷ್ಯ ಎಂದು ಏಕವಚನದಲ್ಲಿ ಜರಿದರು. ಆಗ ಮಧ್ಯ ಪ್ರವೇಶಿಸಲು ಕಾಂಗ್ರೆಸ್ ಮುಖಂಡ ಶಂಭು ಶೆಟ್ಟಿ ಮುಂದಾದಾಗ, ನೀನೇನು ಮಾತನಾಡಬೇಕಿಲ್ಲ, ಇಲ್ಲಿ ಕಾಂಗ್ರೆಸ್ ಅನ್ನ ಹಾಳು ಮಾಡಿದವನೇ ನೀನು ಎಂದು ಗಣಪತಿ ನಾಯ್ಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತದನಂತರ ಎಲ್ಲಾ ಮುಖಂಡರು ಪ್ರಭಾಕರ್ ಮಾಳ್ಸೇಕರ್ರನ್ನ ಸಮಾಧಾನ ಮಾಡಿ ಸಭೆ ಮುಂದುವರೆಸಿದ್ರು. ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382
9222. Mobile number 9740809295. For visit G8 Suman Lakshmi Enclave near Nagamangala Regalia, Kajubag, Karwar. VV Shirodkar Jewelers, Diamond, Gold, Silver, biggest jewelry showroom in Karwar. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದಾಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಆತ್ಮೀಯರೇ, ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ? ಸ್ಥಳವನ್ನ ಹುಡುಕುತ್ತಿದ್ದೀರಾ? ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ ತಾಲೂಕಿನ ಸರ್ಪನ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ. 3 ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ. 20 ಫೀಟ್ ಅಥವಾ 6 ಮೀಟರ್ ಅಗಲವಾದ ರಸ್ತೆ ಹೊಂದಿರುವ 2 ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು. ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ, ಶಾಲಾ ಕಾಲೇಜುಗಳು, ಪಟ್ಟಣ, ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 944 875 6049. ಹೌಸ್ ಆಫ್ ರಾಜಲಕ್ಷ್ಮಿ. ರಾಜಲಕ್ಷ್ಮಿ ಜ್ಯುವೆಲರ್ಸ್ 25ನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ, ಬೆಂಗಾಲಿ, ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು, ರತ್ನದಾಭರಣಗಳು, ವಜ್ರದಾಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ. ಆಕರ್ಷ ಫ್ಯಾಷನ್ ಜ್ಯುವೆಲರ್ಸ್ 1 ಗ್ರಾಂ ಬಂಗಾರ ಲೇಪನದ ಕಾರವಾರಿ, ಬೆಂಗಾಲಿ, ಇಟಾಲಿಯನ್ ಮಾದರಿಯ ಆಭರಣ, ಗಿಫ್ಟ್ ಐಟಮ್ಸ್, ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ, ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜ್ಯುವೆಲರ್ಸ್ ನಲ್ಲಿ ಲಭ್ಯ. ಆಕರ್ಷ ಫ್ಯಾಬ್ರಿಕ್ಸ್, ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್, ಪ್ಯೂರ್ ಸಿಲ್ಕ್ ಸಾರೀಸ್, ಕಾಂಜೀವರಂ ಸಿಲ್ಕ್ ಸಾರೀಸ್, ಬನಾರಸ್ ಮತ್ತು ಕಾಟನ್ ಸಾರೀಸ್, ಫ್ಯಾಷನ್ ಕಲೆಕ್ಷನ್, ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ. ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ. ಹೌಸ್ ಆಫ್ ರಾಜಲಕ್ಷ್ಮಿ, ಸದಾಶಿವಗಡ, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.